ವೆಲ್ಕಮ್ ಬ್ಯಾಕ್. ಬಿಡದಿ ಟೌನ್ಶಿಪ್ನಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ದಂಗೆ ಏಳುವಂತಹ ಸಮಯ ಬಿಡದಿ ಜನರದ್ದು. ಯಾಕಂದ್ರೆ ನಾವು ಭೂಮಿಯನ್ನ ಕೊಡೋದಿಲ್ಲ ಅಂತಂದ್ರೂ ಕೂಡ ಸರ್ಕಾರ ಹೇಳುತ್ತೆ 80%ನಷ್ಟು ಭೂಮಿಯನ್ನ ಕೊಟ್ಟುಬಿಟ್ಟಿದ್ದಾರೆ, ಇನ್ನೇನು 20% ಇದ್ದಾರೆ, ಅವ್ರು ಮಾತ್ರ ಕೊಟ್ಟಿಲ್ಲ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಟೌನ್ಶಿಪ್ಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜೆಡಿಎಸ್ ರಣಕಹಳೆಯನ್ನ ಊದ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿದೆ ಇವತ್ತು ಪಾದಯಾತ್ರೆ. ಭೂ ಸ್ವಾಧೀನದ ಕಿಚ್ಚು, ಡಿಕೆ ಸರ್ಕಾರದ ವಿರುದ್ಧ ದಳ ಆಕ್ರೋಶ. ಬಿಡದಿ ವ್ಯಾಪ್ತಿಯ 8 ಹಳ್ಳಿಗಳಲ್ಲಿ ಜೆಡಿಎಸ್ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸ್ಥಳೀಯ ರೈತ ಸಂಘಟನೆಗಳು, ಸ್ಥಳೀಯ ಜನಪ್ರತಿನಿಧಿಗಳು ಸಾಥ್ ಕೊಡ್ತಾ ಇದ್ದಾರೆ ಈ ಒಂದು ಪಾದಯಾತ್ರೆಗೆ. ಅಂಚಿಪುರ ಗ್ರಾಮದಿಂದ ಜೆಡಿಎಸ್ ಪಾದಯಾತ್ರೆಯನ್ನು ಆರಂಭಗೊಳಿಸುತ್ತೆ. ಅದಾದ ನಂತರ 8 ಹಳ್ಳಿಗಳಲ್ಲೂ ಕೂಡ ಪಾದಯಾತ್ರೆಯನ್ನ ನಡೆಸಿ ಹೊಸೂರುವರೆಗೆ ಸ್ಟಾಪ್ ಮಾಡುತ್ತೆ. ಹೊಸೂರಿನಲ್ಲಿ ಓಪನ್ ಆಗಿ ಬಹಿರಂಗವಾದಂತಹ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ರೈತರ ಹೋರಾಟಕ್ಕೆ ಇತ್ತ ಜಾಗ್ವಾರ್ ಕೂಡ ಸಾಥನ್ನ ಕೊಡ್ತಾ ಇದ್ರೆ, ಹೊಸೂರಿಗೆ ಬಂದು ಈ ಒಂದು ಪಾದಯಾತ್ರೆ ಎಂಡ್ ಆಗುತ್ತೆ. ಸೊ ಅಲ್ಲಿ ಬಹಿರಂಗವಾದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಹೊಸೂರಿನಲ್ಲಿ ಸಭೆಯನ್ನ ಮಾಡ್ತಾರೆ. ಇದೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಭೆ ನಡೆಯುತ್ತೆ. ಅಲ್ಲಿನ ಜನ ತತ್ತರಿಸಿ ಹೋಗ್ತಿದ್ದಾರೆ. ಸುಮಾರು 1-1.5 ವರ್ಷಗಳಿಂದ ನಿದ್ದೆಗೆಟ್ಟಿದ್ದಾರೆ ಅಲ್ಲಿನ ರೈತರು. ನಾವು ಭೂಮಿಯನ್ನ ಕೊಡೋಲ್ಲ ಅಂತ 1.5 ವರ್ಷದಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ಸರ್ಕಾರದವರು ಇಲ್ಲ, ಕೊಡ್ತಿದ್ದಾರೆ, ನಾವು ಕೊಡ್ತಿದ್ದೀವಿ ಅಂತ ನಾವು ಯಾವುದೇ ಕಾರಣಕ್ಕೆ ಇದನ್ನು ಒಪ್ಪೋದಿಲ್ಲ, ನಾವು ಯಾವುದೇ ಭೂಮಿಯನ್ನ ಕೊಡೋದಿಲ್ಲ. ಇನ್ನು ನಾವು ಎಲ್ಲಾ ರೈತರು ಸೇರಿ ಮನೆಗೆ ಇರುವಂತಹ ಎಲ್ಲಾ ರೈತರು 2 ಕೋಟಿ ರೂಪಾಯಿಗಳನ್ನ ಅಥವಾ 2 ಲಕ್ಷದ ರೂಪಾಯಿಗಳನ್ನ ನಾವೇ ಕೊಟ್ಟು ಬಿಡ್ತೀವಿ, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾರ ಡಿಕೆಶಿ ಅವರು ಅಂತ ಸವಾಲ್ ಹಾಕಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಎಸ್ ಬಸವರಾಜ್, ಈಗ ಪಾದಯಾತ್ರೆಯನ್ನ ಏನೋ ಹಮ್ಮಿಕೊಂಡಿದ್ದಾರೆ. ಪಾದಯಾತ್ರೆ ಆದ್ಮೇಲೆ ಹೊಸೂರಿನಲ್ಲಿ ಬಹಿರಂಗವಾಗಿ ಸಭೆಯನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ. ಯಾವ ಒಂದು ವಿಷಯವನ್ನ ಈ ಒಂದು ಬಹಿರಂಗ ಸಭೆಯಲ್ಲಿ ಮಾತನಾಡ್ತಾರೆ, ಏನೇನ್ ಮಾತನಾಡ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡಿ ಬಸವರಾಜ್. ಇಂಚರ ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ಕ್ಷಣಗಳಲ್ಲಿ ಪಾದಯಾತ್ರೆ ಕೂಡ ಆರಂಭವಾಗಿದೆ. ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬಿಡದಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳ ರೈತರು ಆ ಭೂಮಿಯನ್ನ ಕೊಡ್ಲಿಕ್ಕೆ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಕೊಡುವಂತಹ ಏನು ಪರಿಹಾರದ ಹಣ ಏನಿದೆ, ಆ ಹಣ ಯಾವುದೇ ಕಾರಣಕ್ಕೂ ಕೂಡ ಬೇಡ, ನಮ್ಮ ಭೂಮಿಯನ್ನ ನಮ್ಗೆ ಇರ್ಲಿ ಅನ್ನುವಂತ ನಿಟ್ಟಿನಲ್ಲಿ ಬಹಳ ತೀವ್ರವಾಗಿ ಕೂಡ ವಿರೋಧನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಮಾತ್ರ ಆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡ್ಲಿಕ್ಕೆ ಹಿಂದೇಟಾಗ್ತಾ ಇದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳ ಹಠವನ್ನ ತೊಟ್ಟು ಅದನ್ನ ಯೋಜನೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಂತಿದ್ದಾರೆ. ಆದ್ರೆ ಈ ಒಂದು ರೈತರ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಿಡಿಕಾರಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಆ ಭಾಗದಲ್ಲಿ ಸುಮಾರು ಒಂದು ಹೈನುಗಾರಿಕೆ ಇರ್ತಕ್ಕಂಥದ್ದು, ಹಲವಾರು ತೆಂಗಿನ ಮರ ಆಗಿರ್ಬೋದು, ಹಲವಾರು ರೀತಿ ಕೃಷಿಯಲ್ಲಿ ಕೂಡ ತೊಡಕೊಂಡಿದೆ. ರೈತರ ಪರವಾಗಿ ಸರ್ಕಾರ ಇರಬೇಕು ಹೊರತು ರೈತರ ವಿರೋಧವಾಗಿರಬಾರದು ಅನ್ನುವಂತ ನಿಟ್ಟಿನಲ್ಲಿ ನಾವು ರೈತರ ಪರವಾಗಿದ್ದೇವೆ. ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ಅನ್ನುವಂತ ಆಗ್ರಹವನ್ನ ಇವತ್ತಿನ ಪಾದಯಾತ್ರೆ ಉದ್ದಕ್ಕೂ ಕೂಡ ಮಾಡಲಿದ್ದಾರೆ. ಸಂಜೆ ಬಹಿರಂಗ ಒಂದು ಸಭೆಯನ್ನು ಕೂಡ ಇರುವಂತದ್ದು, ಆ ಸಭೆ ಕೂಡ ಮಾಡಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಏನೆಲ್ಲ ಒಂದು ಮುಂದಿಟ್ಕೊಂಡು ಬಿಡದಿ ಟೌನ್ಶಿಪ್ ಯೋಜನೆಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಹೆಸರು ಕೂಡ ಅದರಲ್ಲಿ ತಳಕಾಗಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಅವರೇ ಕೂಡ ಮಾಡಿರ್ತಕ್ಕಂಥ ಯೋಜನೆ, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಅನ್ನುವಂಥದ್ದು ಸಿಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹಲವು ಕಾಂಗ್ರೆಸ್ ಪಕ್ಷದ ಒಂದು ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ಹಿಂದೆ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿ ಪರಿಸ್ಥಿತಿ ಇದೆ, ಅದನ್ನ ಒಂದು ತಿಳಿಪಡಿಸುವಂತ ಪ್ರಯತ್ನವನ್ನ ಒಂದು ಸಮಾರೋಪ ಸಭೆಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡಲಿದ್ದಾರೆ. ಈಗಾಗಲೇ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಸಹಿತ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಅದನ್ನೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಏನೆಲ್ಲ ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಮಾಡ್ಲಿಕ್ಕೆ ಹೊರಟಿದೆ, ಅದರಿಂದ ರೈತರಿಗೆ ಏನ್ ನಷ್ಟ ಆಗ್ಲಿದೆ, ಇದನ್ನೆಲ್ಲವನ್ನು ಕೂಡ ಒಂದು ಸಮಾರೋಪ ಸಭೆಯಲ್ಲಿ ಕೂಡ ಹೇಳಿದ್ದಾರೆ. ಇಂಚರ. ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾವು ಭೂಮಿಯನ್ನ ಕೊಡಲ್ಲ ಅಂದ್ರೂ ಕೂಡ ಇಲ್ಲ, ನಾವು ಇಸ್ಕೊಂಡಿದ್ದೀವಿ, ನಮಗೆ ಕೊಟ್ಟಿದ್ದಾರೆ 80%ನಷ್ಟು, ಇನ್ನು 20% ಅಷ್ಟೇ ಇಲ್ಲ ಅಂತ ಸರ್ಕಾರ ಮಾತನಾಡ್ತಿರುವಂಥ ಮಾತಿಗೆ ಬಿಡದಿ ಜನ
ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗ ಪಾದಯಾತ್ರೆಯನ್ನು ಮಾಡಬೇಕು, ಬಿಡದಿಯಲ್ಲಿ 8 ಹಳ್ಳಿಗಳನ್ನು ಒಳಗೊಂಡಂತೆ ಅಂತೇಳಿ ಪಾದಯಾತ್ರೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ.